ಯಾರು ಹೇಳೋ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದು ಈಗ ನಾನು ಹೇಳಲೇಬೇಕಾಗಿದೆ ಅಧ್ಯಕ್ಷನಾಗಿ. ಯಾಕಂದರೆ ಅವ್ರು ಹೇಳಿದ್ಮೇಲೆ ನಾನು ಕೊನೆಯಲ್ಲಾದರೂ ಹೇಳಬೇಕು ಅನ್ನೋ ಕಾರಣಕ್ಕೆ ಅವರ ಅನುಮತಿಯನ್ನು ಪಡೆದು ವಿಶೇಷವಾಗಿ ನನ್ನ ಒಬ್ಬರು ಹಿರಿಯರಾದಂಥ ಕೃಷ್ಣಮೂರ್ತಿ ಒಂದು ಪತ್ರ ಕಳಿಸಿದ್ರು, ಚೀಟಿ ಕಳಿಸಿದ್ದಾರೆ. ಪಂಪ ಪ್ರತಿಷ್ಠಾನ ರಚನೆಯಾಗಿದೆ ಅಂತ ಹೇಳಿ. ಬಹುಶಃ ನಮಗೆಲ್ಲ ಗೊತ್ತಿದೆ, ಈ ಪಂಪ ಪ್ರತಿಷ್ಠಾನ ರಚನೆ ಆಗೋದಕ್ಕೆ ಬಹುಮುಖ್ಯ ಕಾರಣ ನಮ್ಮ ಪ್ರೀತಿಯ ಬಡಗೂರು ಸರ್ ಅವರು. ಅವರಿಗೆ ಒಂದು ಅಭಿನಂದನೆಯನ್ನು ನಾವೆಲ್ಲರೂ ತಿಳಿಸೋಣ ಅಂತ ಹೇಳ್ತಾ, ತಮಗೆಲ್ಲ ತಿಳಿದಿರುವ ಹಾಗೆ ಬಡಗೂರು ಸರ್ ಅವರು ಮಾತನಾಡ್ತಾ ಆರಂಭದಲ್ಲೇ ಒಂದು ಮಾತನ್ನು ಹೇಳಿದರು, ಕನ್ನಡಿ ಮತ್ತು ಮುನ್ನುಡಿ ಅಂತ. ಈ ಒಂದು ರೂಪಕಗಳನ್ನು ನಾವು ಗಮನಿಸ್ತಾನೆ ಒಟ್ಟು ಈ ಕೃತಿಯನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಒಟ್ಟು ಸಮಾಜದ ಇವತ್ತಿನ ವ್ಯವಸ್ಥೆ ಹೇಗೆ ಅದು ರೂಪುಗೊಳ್ತಾ ಇದೆ ಅಂತೇಳಿ. ಸೊ ಹಾಗೆಯೇ ನಮ್ಮ ನಾರಾಯಣ್ ಸರ್ ಅವರು ಕೃತಿ ಕುರಿತು ಮಾತನಾಡಿದ್ದಾರೆ. ನೇತ್ರಾವತಿಯವರು, ಪ್ರವೀಣ್ ತೆಲ್ಲಪಲ್ಲಿ ಅವರು, ರವಿಕುಮಾರ್ ಬಾಗಿಯವರು ಮತ್ತು ನಮ್ಮ ಮಾನ್ಯ ಕುಲಪತಿಗಳು ಅವರೆಲ್ಲರೂ ಕೂಡ ತಮ್ಮ ವಿಚಾರವನ್ನು ಮಂಡಿಸಿದ್ದಾರೆ. ವಿಶೇಷವಾಗಿ ಶ್ರೀಪಾದ್ ಭಟ್ರು ಬಗ್ಗೆ ಹೇಳೋದಾದರೆ, ಅವರು ವಿದ್ಯಾರ್ಥಿ ಚಳವಳಿಯಿಂದ ಬಂದಂಥವರು. ಒಂದು ಎಡಪಂಥೀಯ ವಿದ್ಯಾರ್ಥಿ ಚಳವಳಿಯ ಮೂಲಕ ಅವರು ಹೋರಾಟಕ್ಕೆ ಬಂದು ಆ ಮೂಲಕ ಬರಹಗಾರರಾಗಿ ಗುರುತಿಸಿಕೊಂಡಿರುವಂಥವ್ರು. ಆ ರೀತಿ ನೋಡೋದಾದರೆ ಕರ್ನಾಟಕದಲ್ಲಿ ಕಳೆದ ಇತ್ತೀಚಿನ ದಶಕಗಳಲ್ಲಿ ಒಂದು ಪಬ್ಲಿಕ್ ಇಂಟಲೆಕ್ಚುಯಲ್ಗಳಾಗಿ ಇಡೀ ಜನ ಸಮುದಾಯವನ್ನು ತಮ್ಮ ಬರಹಗಳ ಮೂಲಕ ಸದಾಕಾಲ ಎಚ್ಚರಿಸುವಂಥ ಒಂದು ವಿಚಾರವನ್ನು ಮೂಡಿಸ್ತಾ ಇರುವಂಥ ಒಂದು ಧಾರೆ ನಮ್ಮೊಳಗಡೆ ಇದೆ. ಅದರಲ್ಲಿ ಶಿವಸುಂದರ್ ಅವರಾಗಿರ್ಬೋದು, ನಮ್ಮ ನಾರಾಯಣ್ ಸರ್ ಅವರು, ಮತ್ತು ಶ್ರೀಪಾದ್ ಭಟ್ರು, ನಿರಂಜನಾರಾಧ್ಯ ಅವರು, ಈ ರೀತಿ ಅನೇಕ ಸಂದರ್ಭಗಳಲ್ಲಿ ತಮ್ಮ ಲೇಖನಗಳ ಮೂಲಕ, ಬರವಣಿಗೆಗಳ ಮೂಲಕ ಸಮಾಜದ ಒಳಗಡೆ ಮತ್ತು ಸರ್ಕಾರಗಳ ನೀತಿಗಳನ್ನು ವಿಮರ್ಶಿಸುವ ಮತ್ತು ಅಲ್ಲಿರುವಂತಹ ಜನದ್ರೋಹಿ ಚಿಂತನೆಗಳನ್ನು ಜನರಿಗೆ ಮುಟ್ಟಿಸುವ ಕೆಲಸವನ್ನು ಸದಾಕಾಲ ಮಾಡ್ತಾ ಇದ್ದಾರೆ. ಬರಹಗಾರ ಆದವನು ಬದ್ಧತೆಯಿಂದ ಎಷ್ಟು ಬದ್ಧತೆ ಇಟ್ಕೊಂಡು ಬರೀತಾನೋ ಅದು ನಿಜವಾದ ರೀತಿಯಲ್ಲಿ ಜನರಿಗೆ ತಲುಪುತ್ತೆ. ಪುಸ್ತಕಗಳನ್ನು ಬರೆದು ಕೇವಲ ಪ್ರಕಾಶಕರ ಮೂಲಕ ಪ್ರಕಟಿಸಿ ಅದನ್ನು ಒಂದು ರೀತಿಯಲ್ಲಿ ಬರಗೂರು ಸರ್ ಹೇಳ್ತಾ ಇದ್ದಾರೆ, ಪುಸ್ತಕ ಪ್ರಕಟಣೆ ಅನ್ನೋದೇ ಒಂದು ಉದ್ಯಮವಾಗಿ ಇವತ್ತು ರೂಪುಗೊಳ್ತಾ ಇರುವಂಥದ್ದು. ಯಾವ ರೀತಿ ಶಿಕ್ಷಣ ಒಂದು ಉದ್ಯಮವಾಗಿ ರೂಪುಗೊಳ್ತಾ ಇದೆಯೋ ಅದೇ ರೀತಿ ಪುಸ್ತಕ ಅನ್ನೋ ಪ್ರಕಟಣೆಗಳು ಕೂಡ ಒಂದು ಉದ್ಯಮವಾಗಿ ಇವತ್ತು ರೂಪುಗೊಳ್ತಾ ಇದ್ದಾವೆ ಅನ್ನುವಂಥದ್ದು. ಸೊ ಆ ಕಾರಣಕ್ಕಾಗಿ ಇಲ್ಲಿ ಈ ಕೃತಿ ಇದರಲ್ಲಿರುವಂಥ ಅನೇಕ ಅಂಶಗಳು ನಿಮಗೆಲ್ಲ ಇದು ತಿಳಿದಿಲ್ಲ ಅಂತ ನಾವೇನು ಅಂದ್ಕೊಳ್ಳೋ ಹಾಗಿಲ್ಲ. ಬಹುಶಃ ನೀವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ವಿಚಾರಗಳಲ್ಲಿ ತಿಳ್ಕೊಂಡಿರೋರೇ. ನೀವು ಬಹುತೇಕ ಇಲ್ಲಿ ಬಂದಿರುವಂಥ ಎಲ್ಲ ಪ್ರಾಧ್ಯಾಪಕರುಗಳಾಗಿರ್ಬೋದು, ಕಾಲೇಜುಗಳಲ್ಲಿ ಪಾಠ ಮಾಡ್ತಾ ಇರುವಂಥವ್ರಾಗಿರ್ಬೋದು, ತಾವೆಲ್ಲರೂ ಕೂಡ ಇವತ್ತಿನ ಒಟ್ಟು ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತಾ, ಆದರೆ ಏನು ಮಾಡಬೇಕಾಗಿದೆ ಈಗ ನಾವು ಅನ್ನುವಂಥದ್ದು. ಈಗ ಆ ಚಳವಳಿಯ ಆರಂಭದ ದಿನಗಳಲ್ಲಿ ನಾವು ಕ್ಯಾಂಪಸ್ಗಳಿಗೆ ಹೋದಾಗ ನಮಗೆ ಬರಗೂರು ಮೇಷ್ಟಿದ್ರು, ಸಿದ್ಲಿಂಗಯ್ಯನವರಿದ್ದರು, ಕಾಳೇಗೌಡರು, ಈ ಥರದವರು ಅನೇಕರು ನಮ್ಮನ್ನು ಚಳವಳಿಗಳಲ್ಲಿ ಮುನ್ನಡೆಸ್ತಾ ಇದ್ದರು ಮತ್ತು ಸಂಜೆ ಪಾಠಶಾಲೆಗಳನ್ನು ಮಾಡ್ತಾ ಇದ್ದರು. ಅಲ್ಲಿ ಸಮಾಜದ ಓರೆಕೋರೆಗಳ ಬಗ್ಗೆ ಹೇಳ್ತಾ ಇದ್ದರು, ಹೋರಾಟಗಳಲ್ಲಿ ನಮ್ಮನ್ನು ತಯಾರು ಮಾಡ್ತಾ ಇದ್ರು, ಒಂದು ಬೌದ್ಧಿಕ ವಿಚಾರಧಾರೆಗಳನ್ನು ನಮಗೆ ತುಂಬುತ್ತಾ ಇದ್ರು. ಆದರೆ ಇವತ್ತೇನಾಗ್ತಾ ಇದೆ ಯೂನಿವರ್ಸಿಟಿಗಳಲ್ಲಿ, ಇದನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಳದೆ ಹೋದರೆ ಇಂಥ ಕೃತಿಗಳಲ್ಲಿ ಶ್ರೀಪಾದ್ ಭಟ್ರು ಅಂತವರು ಎಷ್ಟು ಬರೆದರೂ ಅದು ಅಲ್ಲಿಗೆ ನಿಂತೋಗುತ್ತೇನೋ ಅನ್ನುವಂಥದ್ದು. ಹಾಗಾಗಿ ಇವತ್ತು ವಿಶೇಷವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಯಾರ್ಯಾರು
ಪಾಠ ಮಾಡ್ತಾ ಇರುವಂಥ ಮೇಷ್ಟ್ರುಗಳು ಹೆಚ್ಚು ಜವಾಬ್ದಾರಿಯುತವಾಗಿ ಇವತ್ತಿನ ಸಮಾಜದ ವಾತಾವರಣವನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ತುಂಬ ಹಿಂದೆ, ಸುಮಾರು 20 ವರ್ಷಗಳ ಹಿಂದೆ, ಭಾರತದ ಬೌದ್ಧಿಕ ದಾರಿದ್ರ್ಯ ಅನ್ನುವಂಥ ಒಬ್ಬ ಪ್ರಸಿದ್ಧ ಚಿಂತಕರಾದಂಥ ವಿಚಾರವಾದಿ ಅಂತ ನಾರ್ಲಾ ಅವರ ಪುಸ್ತಕವನ್ನು ನಾವು ಪ್ರಿಂಟ್ ಮಾಡಿಸಿದ್ವಿ. ಅದರಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಈ ದೇಶ ಸಾಗ್ತಾ ಇರುವ ದಾರಿಯನ್ನು ನೋಡಿದ್ರೆ ತುಂಬ ದುಃಖ ಆಗುತ್ತೆ. ಅನೇಕ ಯೂನಿವರ್ಸಿಟಿಗಳು, ಉನ್ನತ ವಿಶ್ವವಿದ್ಯಾಲಯಗಳು, ಉನ್ನತ ಶಿಕ್ಷಣದಲ್ಲಿ ಮೂಷಿಕಗಳ ಹಿಂಡನ್ನು ನಾವು ತಯಾರು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಮೂಷಿಕಗಳ ಹಿಂಡನ್ನು ನಾವು ತಯಾರು ಮಾಡೋದಾದರೆ ಅವು ಸಮಾಜಕ್ಕೆ ಏನನ್ನು ಕೊಡ್ತವೆ? ಅವು ಇದು ತುಂಬ ಬಹುಮುಖ್ಯವಾದಂಥ ವಿಚಾರ ಅಂತ ಹೇಳಿ ನಾನು ಭಾವಿಸ್ತೇನೆ. ಇವತ್ತು ಐನ್ಸ್ಟೈನಿಂದ ಇಪ್ಸ್ಟೈನ್ ಬಂದುಬಿಟ್ಟಿದ್ದೀವಿ ನಾವು. ಯಾವ ಸ್ಟೈನಿಗೆ ಮುಂದೆ ಯಾವ ಐನ್ಸ್ಟೈನ್ ಉಳ್ಕೊತಾನ ಅಥವಾ ಎಪ್ಸ್ಟೈನ್ ಉಳ್ಕೊತಾನ ಅನ್ನೋದೇ ಇವತ್ತು ಒಂದು ರೀತಿಯಲ್ಲಿ ಜನ ಯೋಚನೆ ಮಾಡುವ ರೀತಿ ಆಗೋಗ್ಬಿಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಯೂನಿವರ್ಸಿಟಿಗಳಲ್ಲಿ ಇರುವಂಥವರು ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಅಲ್ಲೂ ಕೂಡ ಜನ ಚಳವಳಿಗಳ ಭಾಗವಾಗಿ ಕೆಲಸ ಮಾಡುವಂಥವರು ನಮ್ಮ ನಡುವೆ ಇದ್ದಾರೆ. ಆದರೆ ಪರಿಸ್ಥಿತಿ ತೀರಾ ಹದಗೆಡ್ತಾ ಇದೆ. ಇವತ್ತು ಎಷ್ಟು ಹದಗೆಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ರೀತಿ ಸೈಕೋ ಫ್ಯಾನ್ಸ್ಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಅನ್ನೋ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಡೀ ದೇಶ ಒಂದು ರೀತಿಯಲ್ಲಿ ಹಿಪ್ನಟೈಸ್ ಆಗ್ತಾ ಇದೆ. ಅವ್ರು ಏನು ಹೇಳಿದ್ರು ನಡೀತಾ ಇದೆ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತಾ ಇದೆ. ಯಾವುದೇ ವಿಚಾರ ಚರ್ಚೆ ಇಲ್ದಿರನ್ನೇ ಆಗ್ತಾ ಇರುವಂಥದ್ದು. ಇದೆಲ್ಲವನ್ನು ನೋಡ್ತಾ ಹೋದರೆ ದೇಶದ ಭವಿಷ್ಯದ ಮುಂದೆ ಏನಿದೆ, ಇದು ತುಂಬ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಬಂದು ನಿಂತಿರುವಂಥದ್ದು. ಸೊ ಈ ಕಾರಣಕ್ಕಾಗಿ ವಿಶೇಷವಾಗಿ ನಮ್ಮ ಈ ವಿದ್ವತ್ ವಲಯ, ನಮ್ಮ ಭೌತಿಕ ವಲಯ ಇದರ ಬಗ್ಗೆ ತುಂಬ ಗಂಭೀರವಾಗಿ ಚಿಂತನೆಗಳನ್ನು ಮಾಡಬೇಕು. ಸಮಾಜದಲ್ಲಿ ನಡೀತಾ ಇರುವಂಥ ಈ ಜನ ವಿರೋಧಿ ಚಿಂತನೆಗಳೇನು ನಡೀತಾ ಇದೆ, ಈಗ SIR ನಡೀತಾ ಇದೆ. ಈ SIR ಯಾತಕ್ಕೆ ನಡೀತಾ ಇದೆ, ಇದ್ರ ಹಿನ್ನೆಲೆ ಏನು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ನಾವು ಸುಮ್ಮನೆ ಆದರೆ ಅದು ನಮ್ಮನೆ ಬಾಗಿಲಿಗೆ ಬರುತ್ತೆ. ನಾಳೆ ನಾವು ಕೂಡ ಈ ದೇಶದ ಪ್ರಜೆ ಅನ್ನೋದನ್ನು ಸಾಬೀತು ಮಾಡಿಕೊಳ್ಳುವಂಥ ದಾಖಲೆಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ಇದ್ರ ಹಿಂದೆ ಇರುವಂಥ ದೊಡ್ಡ ಹುನ್ನಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ವಿಷಯ ಈ ಸರ್ಕಾರ ತರ್ತಾ ಇರುವಂತಹ ವಿಚಾರಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಪರ್ಯಾಯವಾದಂಥ ಚಿಂತನೆಗಳನ್ನು ಕಟ್ಟದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಹಿರಿಯರು ಕಟ್ಟಿದಂಥ ಕನಸುಗಳೇನಿತ್ತು ಅವೆಲ್ಲವೂ ಕೂಡ ಪುಡಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡು, ವಿಶೇಷವಾಗಿ ಒಂದು ನಮ್ಮ ಶ್ರೀಪಾದ್ ಭಟ್ರು ಪಬ್ಲಿಕ್ ಅಂದರೆ ಒಂದು ಸಾರ್ವಜನಿಕ ಚಿಂತಕರಾಗಿ ಈ ರೀತಿಯ ಕೃತಿಗಳನ್ನು ಸಾಕಷ್ಟು ಅವರು ಆಗಿಂದಾಗೆ ಬರೀತಾ ಇರ್ತಾರೆ. ಈಗಾಗಲೇ ಅವರ ಸುಮಾರು 3 ಪುಸ್ತಕಗಳನ್ನು ನಾವು ಪ್ರಕಟಿಸಿದ್ದೀವಿ. ಇದೇನು ನಾವು ಇದರಿಂದ ನಮ್ಗೆ ಯಾವುದೇ ದುಡ್ಡು ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಇದು ಜನರಿಗೆ ತಲುಪಬೇಕು ಮತ್ತು ಓದುಗರಿಗೆ ತಲುಪಬೇಕು, ಅವರು ಓದಬೇಕು. ವಿಶೇಷವಾಗಿ ಈ ಪುಸ್ತಕವನ್ನು ನಮ್ಮ ಇಲ್ಲಿ ಬಂದಿರುವಂಥ ನಮ್ಮೆಲ್ಲ ವಿಚಾರವಾದಿಗಳು, ತಾವುಗಳೇನಿದ್ದೀರಿ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡುವಂಥವ್ರು ಅಥವಾ ಕಾಲೇಜುಗಳಲ್ಲಿ ಪಾಠ ಮಾಡುವಂಥವ್ರು, ತಾವು ಇದನ್ನು ಕೊಂಡ್ಕೊಂಡು ವಿದ್ಯಾರ್ಥಿಗಳ ನಡುವೆ ಒಂದಷ್ಟು ಚರ್ಚೆಗೆ ಒಳಪಡಿಸಿದ್ರೆ ಬಹುಶಃ ಹೆಚ್ಚು ವಿದ್ಯಾರ್ಥಿಗಳು ಇದರಿಂದ ಪ್ರಯೋಜನ ಪಡ್ಕೊಳ್ತಾರೆ ಮತ್ತು ಅವ್ರಿಗೆ ಹೆಚ್ಚಿನ ಒಂದು ಅಧ್ಯಯನಕ್ಕೆ ಇದು ಯೋಗ್ಯವಾದಂತಹ ಪುಸ್ತಕ ಆಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಇಷ್ಟುವರೆಗೂ ಬರ್ಗೂರು ಸರ್ ಕೂತಿರೋದು ಮತ್ತು ನಮ್ಮ ನಾರಾಯಣ ಅವರು ಕೂತಿರೋದು ಇವೆಲ್ಲ ನಮಗೆ ತುಂಬ ಸಂತೋಷ. ಇದರಿಂದ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.